ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂದಿದ್ಯಾರು? ಸರ್ಕಾರ, ಪೊಲೀಸ್ ಇಲಾಖೆಯ ದಾರಿ ತಪ್ಪಿಸಿದ ಬಿಜೆಪಿ. ಮಹೇಶ್ ತಿಮರೋಡಿ ಹೆಸರೇಳಿದ ಬಿಜೆಪಿಗೆ ಈಗ ಶಾಕ್. ಸಿದ್ದರಾಮಯ್ಯ ಅವರು 24 ಕೊಲೆ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈ ಹೇಳಿಕೆಯನ್ನ ಕೊಟ್ಟವರು ಯಾರು? ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ. ಇದನ್ನೇ ದಾರಿ ತಪ್ಪಿಸಿದ ಬಿಜೆಪಿ. ಮಹೇಶ್ ತಿಮರೋಡಿ ಹೆಸರೇಳಿದ ಬಿಜೆಪಿಗೆ ಇದೀಗ ಶಾಕ್. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ, ಬಿಜೆಪಿ ನಾಯಕರ ಪರಿಸ್ಥಿತಿ ಕೂಡ ಅದೇ ಆಗಿದೆಯಾ? ತಿಮರೋಡಿ ಜೊತೆಗೆ ಇದೀಗ ಬಿಜೆಪಿ ಶಾಸಕರು ಅರೆಸ್ಟ್ ಆಗ್ತಾರ. ಅಸಲಿಗೆ ಸಿದ್ದರಾಮಯ್ಯ ಅವರು 24 ಕೊಲೆ ಮಾಡಿದ್ದು ಅಂತ ಹೇಳಿಕೆಯನ್ನ ಕೊಟ್ಟವರು ಯಾರು? ಮೊದಲ ಹೇಳಿಕೆಯನ್ನ ನೀಡಿದ್ಯಾರು? ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನುವಂತಹ ಪರಿಸ್ಥಿತಿ ಇದೀಗ ಬಿಜೆಪಿ ಅವರಿಗೆ ಆಗ್ತಾ ಇದೆಯಾ? ಬಿಜೆಪಿ ಶಾಸಕರನ್ನ ಇದೀಗ ಅರೆಸ್ಟ್ ಮಾಡಬೇಕಾಗುವಂತಹ ಪರಿಸ್ಥಿತಿಯನ್ನ ಬಿಜೆಪಿಯೇ ತಂದುಕೊಂಡ. ಸಿದ್ದರಾಮಯ್ಯ ಅವರು 24 ಕೊಲೆ ಮಾಡಿದ್ದು ಅಂತ ಹೇಳಿ ಅಸಲಿಗೆ ಹೇಳಿದ್ ಯಾರು? ಈಗಾಗಲೇ ಮಹೇಶ್ ತಿಮರೋಡಿಯನ್ನ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಬಿಜೆಪಿ ಸಾಕಷ್ಟು ಒತ್ತಡವನ್ನ ಹೇರಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಕೊಲೆಗಾರ ಅಂದಿದ್ದು ಮೊದಲು ಬಿಜೆಪಿ ಶಾಸಕ, ಬೆಳ್ತಂಗಡಿಯ ಬಿಜೆಪಿ ಶಾಸಕರಾಗಿರುವ ಹರೀಶ್ ಪೂಂಜಾ ಮೊದಲು ಈ ಹೇಳಿಕೆಯನ್ನ ಕೊಟ್ಟಿದ್ದು 22 ಮೇ 2023ರಂದು ಸಾರ್ವಜನಿಕವಾಗಿ ಹರೀಶ್ ಪೂಂಜಾ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಹರೀಶ್ ಪೂಂಜಾ ಹೇಳಿದಂತಹ ಒಂದು ವಿಚಾರವನ್ನೇ, ಆ ಹೇಳಿಕೆಯನ್ನೇ ತಿಮರೋಡಿ ರಿಪೀಟ್ ಮಾಡಿದ್ದು. ನಿಮ್ಗೆ ನಾವು ಹೇಳ್ತಾ ಇದೀವಲ್ಲ, ಅದರ ಜೊತೆಗೆ ಆ ಒಂದು ವಿಡಿಯೋವನ್ನ ಕೂಡ ತೋರಿಸ್ತೀವಿ. 22/5/2023 ಇದು ಹರೀಶ್ ಪೂಂಜಾ ಅವತ್ತು ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ರು ಅಂತ ಕೊಟ್ಟಂತಹ ಹೇಳಿಕೆಯಾದ್ರೆ 26/5/2023ಕ್ಕೆ ತಿಮರೋಡಿ ಅದನ್ನ ರಿಪೀಟ್ ಮಾಡ್ತಾರೆ. ನ್ಯೂಸ್ 18 ನಲ್ಲಿದೆ ಹರೀಶ್ ಪೂಂಜಾ ಹಾಗೂ ತಿಮರೋಡಿ ಇವರಿಬ್ಬರ ಹೇಳಿಕೆಗಳು. ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತ ನಾನು ಬಿಡ್ತೆ ಅಂದಂಡ ಈರೆ ಮೂಲ ಬತ್ತದೆ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡಂದಾಣೆ ಎತ್ತೊಂದುವೆ ಸದ್ಯಣ್ಣ 2 ಒಂಜಿಕೇನ್ವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ತ ಸಿದ್ದರಾಮಯ್ಯ ಓಟು ಕೇಂದ್ರದ ಬಜರಂಗ ದಳನ್ನು ಬ್ಯಾನ್ ಮಲ್ಪೆ ಅಂತ ಪನ್ನಂಚಿದ್ದ ಕಾಂಗ್ರೆಸ್ಗೆ ಓಟು ಕೇಂದ್ರದ ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತ ನಾನು ಬಿಡ್ತೆ. ಹರೀಶ್ ಪೂಂಜಾ ಹೇಳಿದ್ದೇ ಸತ್ಯವಾದ್ರೆ ಸಿದ್ದರಾಮಯ್ಯ ಅವರನ್ನ ಬಂಧಿಸಿ, ಪೂಂಜಾ ಹೇಳಿದ್ದು ಸುಳ್ಳಾದ್ರೆ ಹರೀಶ್ ಪೂಂಜಾರನ್ನ ಬಂಧಿಸಿ. 26 ಮೇ 2023ರಂದು ಮಹೇಶ್ ತಿಮರೋಡಿ ಕೊಟ್ಟಂತಹ ಹೇಳಿಕೆ. ಅವತ್ತು ಹರೀಶ್ ಪೂಂಜಾ ಅವರು ಹೇಳ್ತಾರೆ, 24 ಮಂದಿ ಹಿಂದೂ ಕಾರ್ಯಕರ್ತರನ್ನ, ಹಿಂದೂಗಳನ್ನ ಸಾಯಿಸಿದಂತಹ ಸಿದ್ದರಾಮಯ್ಯ ಅವರ ಪರವಾಗಿ ನೀವು ವೋಟ್ ಕೇಳೋದಕ್ಕೆ ಇಲ್ಲಿ ಬಂದ್ರಲ್ಲ ಸತ್ಯಣ್ಣ ಅಂತ ಹೇಳಿಕೆಯನ್ನ ಕೊಟ್ಟಂತಹ ಹರೀಶ್ ಪೂಂಜಾ, ಅವತ್ತು ಪೂಂಜಾ ಹೇಳಿದ್ದೇ ಸತ್ಯವಾದ್ರೆ ಸಿದ್ದರಾಮಯ್ಯ ಅವರನ್ನ ಬಂಧಿಸಿ, ಒಂದು ವೇಳೆ ಪೂಂಜಾ ಹೇಳಿದ್ದು ಸುಳ್ಳಾದ್ರೆ ಹರೀಶ್ ಪೂಂಜಾ ಅವರನ್ನ ಬಂಧಿಸಿ ಅಂತ ಹೇಳಿ 26 ಮೇ 2023ರಂದು ಮಹೇಶ್ ತಿಮರೋಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನು ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ, ಜೈಲಿನ ಒಳಗಡೆ. ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ, ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳ್ಬೇಕು. ಅವನನ್ನು ಒಳಗೆ ಹಾಕಿಂತ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾದ್ರೆ ಸಿದ್ದರಾಮಯ್ಯ ಆಗ್ಬೇಕಲ್ವಾ? ಸತ್ಯ ಇದು ಅಲ್ವಾ? ಧರ್ಮ ಇದೆ ಅಲ್ವಾ? ನ್ಯಾಯ ಇದೆ ಅಲ್ವಾ? ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲ, ಮನೆಯಲ್ಲಿ ಕೂತು ಹೇಳಿದಲ್ಲ ಹರೀಶ್ ಪೂಂಜಾ, ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತಹ ಒಂದು ಆರೋಪ ಅದು. ನಮಗೆ ನಮ್ಮ ಮೇಲೆ ಹೇಳಿದ್ರೆ ಮುಗ್ದೋಯ್ತು.
ನಮ್ಗೆ MLA ಸುಪ್ರೀಂ, ನಮ್ಮ ತಾಲೂಕಿನ ಪ್ರಥಮ ಪ್ರಜೆ. ನಾವಿವತ್ತು ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳ್ತೇವೆ. ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡಬೇಕು. ನಾನಲ್ಲ, ಹರೀಶ್ ಪೂಂಜಾ ಆರೋಪಿ ಅಂತೇಳಿ ಮಾಡಿ ತೋರಿಸ್ಲಿ ಅವರು.